दूध का दूध पानी का पानी करके रहेंगे. ಇದಕ್ಕಿಂತ ಮುಂಚೆ ಈ ಒಂದು ಏನು ಮಂದಿರ ಇದೆ, ಮಂದಿರದ ಅಕೌಂಟ್ನ ಸೂಪರ್ವೈಸರ್ ಮಹಿಪಾಲ್ ಸಿಂಗ್ ಅಂತ ನೋಡಿ, ಇಲ್ಲಿ ಅವ್ಯವಹಾರ ನಡೀತಾ ಇದೆ. ಈ ಲೆಕ್ಕ ಬರೆಯೋರು, ದುಡ್ಡೆಣ್ಸೋರು, ಬಂಡಲ್ ಕಟ್ಟೋರು ಎಲ್ಲರೂ ಆಟೋದಲ್ಲಿ, ರಿಕ್ಷಾದಲ್ಲಿ, ಸೈಕಲಲ್ಲಿ ಓಡಾಡ್ಕೊಂಡಿದ್ದವರು, ಡ್ರೈವರ್ ಆಗಿದ್ದವರು ಇವತ್ತು ಎಕರೆಗಟ್ಟಲೆ ಜಮೀನು ತಗೊಳ್ತಾ ಇದ್ದಾರೆ, ಫಾರ್ಚುನರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಹಾಸ್ಟೆಲ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. 5 ವರ್ಷಗಳಲ್ಲಿ ಇಷ್ಟು ದೊಡ್ಡ ಕರೋಡ್ಪತಿಗಳು ಹೆಂಗಾಗ್ತಾ ಇದ್ದಾರೆ? ಇಲ್ಲೇನೋ ಅವ್ಯವಹಾರ ಇದೆ ಅಂತ ಹೇಳಿದರೆ ಇದೇ ಯೋಗಿ ಸರ್ಕಾರ, ಇದೇ ರಾಮ ಮಂದಿರ ಟ್ರಸ್ಟ್ ಸುಮ್ಮನೆ ಇತ್ತು. ಬದಲಾಗಿ ಕಳ್ಳತನದ ಆರೋಪ ಹೊರಿಸಿದ್ದಾರೆ ಅಂತ ಮಹಿಪಾಲ್ ಸಿಂಗನ್ನ ಕೆಲಸದಿಂದ ತೆಗೆದುಹಾಕಿದ್ರು. ಅದಾದ ಮೇಲೆ ಅಖಿಲೇಶ್ ಯಾದವ್ ಅವರು ಕೂಡ ಪದೇ ಪದೇ ಇಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಯಾರು ಆಡಿಟಿಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ಯವಹಾರ ನಡೀತಿದೆ ಅಂದರೂ ಕೂಡ ಧರ್ಮದ ಹೆಸರಿನಲ್ಲಿ ಸನಾತನಿಗಳನ್ನು ದೂರ್ತೀರಾ ಅಂತ ಅವ್ರ ಮೇಲೇ ಗೋಬೆ ಕೂರಿಸೋ ಕೆಲಸ ಮಾಡಿದರು. ಆದರೆ ಇವತ್ತು ಯೋಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ SIT ರಚನೆ ಮಾಡಿದೆ. SIT ರಚನೆ ಮಾಡಿ ಎಂಥವ್ರನ್ನ ಒಳಗಾಕಿದೆ? ಸಣ್ಣ ಪುಟ್ಟದವ್ರನ್ನ ಒಳಗಾಕಿದೆ. ಅದರ ತಿಮಿಂಗಲಗಳನ್ನು ಮುಟ್ಟಕ್ಕೆ ಹೋಗಿಲ್ಲ, ಬರೀ ರಾಜೀನಾಮೆ ಕೊಡಿಸಿದ್ದಾರೆ ಅಷ್ಟೇ. ಟ್ರಸ್ಟ್ಗೆ 15 ಜನ ಮೆಂಬರ್ಸ್ ಇರ್ತಾರೆ. ಆ 15 ಜನರಲ್ಲಿ ಏನು ಇಂಪಾರ್ಟೆಂಟ್ 3 ವ್ಯಕ್ತಿಗಳಿದ್ದಾರೆ, ಅವ್ರ ಕೈ ಕೆಳಗಡೆ ಇರೋರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ, ಆದರೆ ಅವರನ್ನು ಅರೆಸ್ಟ್ ಮಾಡಿಲ್ಲ. ಒಟ್ಟಾರೆ ನಾನು ಕೇಳುವಂತಹ ಪ್ರಶ್ನೆ, ರಾಮ ಮಂದಿರ ಅನ್ನೋದು ಪ್ರತಿಯೊಬ್ಬರ ಭಾವನೆ. ಅದು